ಏನು ಕುಣಗಲ್ಲವ್ರ ಗಾಡಿ ಅಂತ ಹೇಳ್ತೀವಾ? ಅಲ್ಲಿ ಹೋದ್ರೆ ಒಂದು 2,000 ಜನಕ್ಕೆ ಕೆಲಸ ಸಿಗ್ತದೆ. ಯಾವುದೋ ಒಂದು ಕೆಲಸ ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು. ನೀನ್ ಆಡ್ತಿದ್ದ, ನೀನೇನು ಆಡ್ಬೇಡ, ನೀನ್ ಎಲ್ಲ ಆಡ್ತಾ ಇದೆಯಾ ಗೊತ್ತು ನಮ್ಗೆ, ಅದೆಲ್ಲ ಲೆಕ್ಕ. ನಿನ್ ಜಾಗ, ನೀನೇನು ಆಡು ಅಂತ ನಾನು ಹೇಳುದಿಲ್ಲ. ಏನೋ ಕುಣಗಲ್ಗೆ ಒಂದು ಹೆಸರು ಬರ್ತದೆ, ಒಂದು ಜಾಗ ಬರ್ತದೆ. ಅಲ್ಲ ರೀ ನಾಗರಾಜಯ್ಯ, ನೀನ್ ನಮ್ಮ ಹಿರಿಯ ನಾಯಕ, 4 ಸತಿ ಇದ್ಯಾ. ಇನ್ನ ವೈಕೆ ರಾಮಯ್ಯನ ಹೆಸರನ್ನ ಇನ್ನ ಜನ ಮಾತಾಡ್ತಾವ್ರೆ, ಉಚ್ಮಾಸಿಗೌಡ್ರ ಹೆಸರನ್ನ ಇನ್ನ ಮಾತಾಡ್ತಾವ್ರೆ. ನಿನ್ನ ಹೆಸರನ್ನ ಇನ್ನ ಯಾಕೆ ಮಾತಾಡ್ತಾರೆ? ನಿನ್ನ ಮಕ್ಕ ಪ್ರಶ್ನೆ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ. ಈಗ ಯಾರು ಹೇಳಿದ್ರು ರೇ, ಅಲ್ಲಿ ಕುದುರೆ ಸಾಕುವಂಥದ್ದು 100 ವರ್ಷದಿಂದ ಇದೆ, ಮಹಾರಾಜರ ಕಾಲದಿಂದ ಇದೆ. ಈಗ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಆಡ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಆಡ್ರಪ್ಪ ಅಲ್ಲಿ ಆಡ್ರಿ ಅಂತ. ಏನ ಈ ಬೆಂಗಳೂರಲ್ಲಿ ಇರೋರೆಲ್ಲ ಆಡ್ತಾ ಇದ್ದಾರಾ? ಆ ರೇಸ್ ಕೋರ್ಸ್ ಸುತ್ತಮುತ್ತಲಿರೋರೆಲ್ಲ ಆಡ್ತಾ ಇದ್ದಾರಾ? ವಿಧಾನಸೌಧದ ಪಕ್ಕದಲ್ಲಿ ಇರೋರೆಲ್ಲ ಯಾವ್ದೋ ಊರ್ನವರು, ಯಾವ್ದೋ ದೇಶದವ್ರು ಬಂದವರು, ಚಟ ಇರೋರು ಆಡ್ತಾರೆ. ಈಗ ನಮ್ಗೆ ಚಟ ಇರೋರು ನಾವು ಬಾರ್ಗೆ ಹೋಗುದಿಲ್ವೇನಪ್ಪ? ವೈನ್ ಶಾಪ್ಗೆ ಹೋಗುದಿಲ್ವೇನ? ಹೋಗುದಿಲ್ವೇ? ಚಟ ಇರೋರು ಅಲ್ಲೆಲ್ಲ ಗೋವಾಗೆ ಇದಕ್ಕೆ ಹೋಗಿ ಏನದು ಕ್ಯಾಸಿನೋ, ಈ ಕ್ಯಾಸಿನೋ ನಿಮ್ ರಾಮನಗರದವರು ಹೋಯ್ತಾರೆ, ಅಲ್ಲಿ ಇವರು ಹೋಗವ್ರೆ. ಫೋಟೋ ಗಿಟೋ ನೋಡಿದೀನಿ ನಾನು, ಕ್ಯಾಸಿನೋ ಆಡ್ತಾ ಇರೋದು. ಹಂಗ್ ಚಟ ಇಡೋರು ಹೋಗಿಲೆಲ್ಲ ಆಡ್ತಾರೆ. ಅದು ಯಾರು ಆಡ್ತಾರೋ, ದೊಡ್ಡವರು ಆಡ್ತಾರೆ, ಚಿಕ್ಕವರು ಆಡ್ತಾರೆ, ನನ್ಗೆ ಗೊತ್ತಿಲ್ಲ. ಅದು ನಾನು ಹೆಸರು ಹೇಳಕ್ ಹೋದ್ರೆ ಪೇಪರ್ ಅದನ್ನೇ ಬರೆದ್ಬಿಡ್ತಾರೆ, ನಾನು ಹೇಳಕ್ ಹೋಗುದಿಲ್ಲ. ಸೊ ಹಂಗೆ ಏನೋ ಒಂದು ನಮ್ಮ ಕಾಲದಲ್ಲಿ ನಾವು ಯಾರು ಶಾಶ್ವತ ಅಲ್ಲ. ಈ ಕೆಂಪೇಗೌಡರನ್ನ ನೆನ್ಸ್ಕೋತೀವಿ, ಶಾಶ್ವತನ?